ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮನೇಲಿ ನಾವು ಕುಂಬಳಕಾಯಿ ಪಲ್ಯ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ. ಸಿಹಿ ಕುಂಬಳಕಾಯಿ ಇದು. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಹೇಳಿಬಿಡ್ತೀನಿ, ನಾನು ಈ ವಿಡಿಯೋ ತುಂಬ ಶೇಕ್ ಆಗಿರುತ್ತೆ ಅಥವಾ ನೀಟಾಗಿ ಬಂದಿಲ್ಲ ಯೂಶ್ವಲಿ ನಾನು ಮಾಡೋ ಥರ. ಯಾಕೆ ಅಂತ ಅಂದರೆ ನಾನು ಈ ವಿಡಿಯೋನ ಯೂಟ್ಯೂಬ್ಗೆ ಲಾಂಗ್ ವೀಡಿಯೋಸ್ಗೆ ಎಸ್ಪೆಷಲಿ ಹೇಗೆ ವಿಡಿಯೋ ಮಾಡ್ಕೋಬೇಕು ಅಂತಲೂ ಗೊತ್ತಿರಲಿಲ್ಲ. ಅಂಥ ಟೈಮಲ್ಲಿ ಶೂಟ್ ಮಾಡ್ಕೊಂಡಿರುವಂಥ ಒಂದು ವಿಡಿಯೋ. ನನಗೆ ಇದು ಇವಾಗ ಗೂಗಲಲ್ಲಿ ಸಿಕ್ತು, ಲೈಕ್ ಬ್ಯಾಕಪ್ ಆಗಿತ್ತು ವಿಡಿಯೋ. ಆ್ಯಂಡ್ ಇಟ್ಸ್ ಅ ಮೆಮೊರಿ. ನಾವು ಲರ್ನಿಂಗ್ ಸ್ಟೇಜಲ್ಲಿ ಎಷ್ಟು ಕೆಟ್ಟದಾಗಿ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋದಕ್ಕೊಂದು ಮೆಮೊರಿ. ಆ್ಯಂಡ್ ಗೊತ್ತೇ ಇಲ್ಲದೇ ಇದ್ರೂ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋದು ಒಂದು ಖುಷಿ ಕೊಡುತ್ತೆ ಆ್ಯಕ್ಚುಲಿ. ಬನ್ನಿ ಹಾಗಿದ್ರೆ ಸಿಹಿ ಕುಂಬಳಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಅಗತ್ಯ ಇರುವಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆಗೋಕ್ಕೆ ಬಿಡಬೇಕಾಗತ್ತೆ. ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೋಬೇಕು. ಸಾಸಿವೆ ಸಿಡಿದ ನಂತರ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕೋಬೇಕಾಗುತ್ತೆ. ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ತಕ್ಕಷ್ಟು ಹಾಕೋಬೋದು. ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಫ್ರೈ ಆದಮೇಲೆ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಕಟ್ ಮಾಡಿ ಈ ಥರ ಸಣ್ಣದಾಗಿ ಹಾಕೋಬೇಕು. ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಬೇಕಾಗುತ್ತೆ ಗೋಲ್ಡನ್ ಬ್ರೌನ್ ಆಗೋವರೆಗೂ. ಆ್ಯಂಡ್ ಈರುಳ್ಳಿ ಫ್ರೈ ಮಾಡಬೇಕಾದ್ರೇ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕಾಗುತ್ತೆ ಕುಂಬಳಕಾಯಿ ಪಲ್ಯ ಮಾಡಬೇಕಾದ್ರೆ. ಈರುಳ್ಳಿ ಫ್ರೈ ಆದಮೇಲೆ 2 ಟೊಮ್ಯಾಟೊನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಟೊಮ್ಯಾಟೊ ಹಾಕಿರೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಸೊ 2 ಟೊಮ್ಯಾಟೊನ ಹಾಕೋತಾ ಇದ್ದೀನಿ. ಆ್ಯಂಡ್ ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ ಕುಂಬಳಕಾಯಿ ಪಲ್ಯನ, ಹಾಗಾಗಿ 2 ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ 1 ಟೊಮ್ಯಾಟೊನೂ ಹಾಕೋಬೋದು. ಟೊಮೆಟೊ ಎಲ್ಲ ಕಂಪ್ಲೀಟಾಗಿ ಸಾಫ್ಟ್ ಆದಮೇಲೆ ಈ ಥರ ಸಣ್ಣದಾಗಿ ಉದ್ದದಾಗಿ ಕಟ್ ಮಾಡ್ಕೊಂಡಿರುವಂಥ ಕುಂಬಳಕಾಯಿನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 4 to 5 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕಾಗತ್ತೆ ಕುಂಬಳಕಾಯಿನ. ಮಧ್ಯ ಒಂದು ಸಲ ಲಿಡ್ ಓಪನ್ ಮಾಡಿಬಿಟ್ಟು ಮತ್ತೆ ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು 2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಆಯಿತು. ತುಂಬ ರುಚಿಯಾಗಿರುವಂಥ ಕುಂಬಳಕಾಯಿ ಪಲ್ಯ ರೆಡಿ ಆಗಿರುತ್ತೆ. ಆ್ಯಂಡ್ ಇದು ನಾನು ಸಿಹಿ ಕುಂಬಳ ಬಳಸಿದ್ದು, ಅದರಲ್ಲೂ ಹಣ್ಣಾಗಿರುವಂಥ ಕುಂಬಳಕಾಯಿನ ಬಳಸಿದ್ದೆ. ತುಂಬ ಟೇಸ್ಟಿಯಾಗಿತ್ತು. ಲಾಸ್ಟಲ್ಲಿ ನೀಟಾಗಿ ಈ ಥರ ಬೇಯಿಸ್ಕೊಂಡ್ರೆ ಮುಗೀತು ಅಷ್ಟೇ. ಪೇಷನ್ಸಲ್ಲಿ ಅಲ್ಲೇ ನಿಂತ್ಕೊಂಡು ನೀಟಾಗಿ ತಿರುಗಿಸಿ ಬೇಯಿಸಿದ್ರೆ ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.